ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಜನರಲ್ ನಾಲೆಡ್ಜ್ ವಿಚಾರವಾಗಿ ತುಂಬಾ ಕ್ವಶನ್ಸ್ಗಳನ್ನು ನೋಡ್ತಾ ಇದ್ದೀರಾ. ಸೊ ಇವತ್ತು ಕೂಡ ಒಂದು ಜನರಲ್ ನಾಲೆಡ್ಜ್ ವಿಚಾರವಾಗಿ ಒಂದು ಕ್ವಶನ್ ಅನ್ನ ಕೇಳ್ತಾ ಇದ್ದೀನಿ. ವಿಚ್ ಗ್ಯಾಸ್ ಡು ಪ್ಲಾಂಟ್ಸ್ ಯೂಸ್ ಟು ಮೇಕ್ ಫುಡ್? ಸಸ್ಯಗಳು ಆಹಾರವನ್ನು ತಯಾರಿಸಲು ಯಾವ ಅನಿಲವನ್ನು ಬಳಸುತ್ತೇವೆ? ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೊಡಬೇಕು. ಅದಕ್ಕೂ ಮುಂಚೆ ಇಲ್ಲಿ 4 ಆಪ್ಷನ್ಸ್ಗಳಿದೆ. ಸೊ 4 ಆಪ್ಷನ್ಸ್ ಅಲ್ಲಿ ಯಾವ ಉತ್ತರ ಸರಿಯಾದ ಉತ್ತರ ಅಂತ ನೀವು ಗೆಸ್ ಮಾಡಬೇಕು. ನಿಮಗೆ 100% ಶೋರ್ ಗೊತ್ತಿದ್ರೆ ಇವಾಗಲೇ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಅಪ್ಡೇಟ್ ಮಾಡಬಹುದು. ಇಲ್ಲ ಅಂತಂದ್ರೆ ನೀವು ನಿಮ್ಮ ಸ್ನೇಹಿತರ ಹತ್ರನೋ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಮದರ್ ಅಥವಾ ಫಾದರ್ ಅವ್ರ ಜೊತೆ ಕೂತ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರವನ್ನ ನೀವು ಅವ್ರ ಜೊತೆ ಚರ್ಚೆ ಮಾಡಿ ಉತ್ತರ ಕೊಡಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಸ್ಯಗಳು ಆಹಾರವನ್ನು ತಯಾರಿಸಲು ಯಾವ ಅನಿಲವನ್ನು ಬಳಸುತ್ತೇವೆ? ವಿಚ್ ಗ್ಯಾಸ್ ಡು ಪ್ಲಾಂಟ್ಸ್ ಯೂಸ್ ಟು ಮೇಕ್ ಎ ಫುಡ್? ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಹೇಳ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ ಹೆಸರು ಬಂದು DCK ಮೂರ್ತಿ ಅಂತ ಹೇಳ್ಬಿಟ್ಟು. ನೀವು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೆ ಇನ್ನು ಯಾವ ತರ ನಿಮಗೆ ಕ್ವಶನ್ಸ್ಗಳು ಜನರಲ್ ನಾಲೆಡ್ಜ್ಗೆ, ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗ್ಲಿಕ್ಕೆ ಅಥವಾ ಮಕ್ಕಳು ನಾಲೆಡ್ಜ್ ಇಂಪ್ರೂವ್ ಆಗ್ಲಿಕ್ಕೆ ಯಾವ ತರ ಕ್ವಶನ್ಸ್ಗಳು ಕೇಳಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ನೀವು ಕೇಳಿದಂತ ಕ್ವಶನ್ಸ್ಗಳಿಗೆ ಅಥವಾ ಬೇಕಾಗಿರುವಂತ ಮಾಹಿತಿ ನಾನು ನಿಮಗೆ ಕೊಡ್ಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಒಂದು DCK ಮೂರ್ತಿ ಅಂತ ಹೇಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತೆ ನೀವು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಂಟೆಂಟ್ ಬಗ್ಗೆ ನಾನು ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.